ಎಣ್ಣೆ ಬದನೆಕಾಯಿ ಮಾಡಲು ಬೇಕಾಗುವ ಸಾಮಾನುಗಳು. ಒಂದು ನಿಮ್ಮ ಜನಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ. ಬದನೆಕಾಯಿ ನಾನು 9 ಚಿಕ್ಕ ಚಿಕ್ಕವು ಬೀಜ ಇರಲಾರದಂಥವು ತೆಗೆದುಕೊಂಡಿರುತ್ತೇನೆ. ಹಾಗೆ ಶೇಂಗಾ, ಚಕ್ಕೆ, ಲವಂಗ, ಯಾಲಕ್ಕಿ ಹಾಗೂ ಪುಟಾಣಿ, ಧನಿಯಾ ಪುಡಿ, ಖಾರ ಪುಡಿ, ಎಣ್ಣೆ ಮಾಡಲು ಅರಿಶಿಣ, 2 ಅಥವಾ 3 ಎಲೆಯಷ್ಟು ಇದು ಹುಣಸೆ ಹಣ್ಣು, ಬೆಲ್ಲ ರುಚಿಗೆ, ಅರಿಶಿಣ ಹಾಕಬೇಕು. ಇವಿಷ್ಟು ಸಾಮಾನುಗಳು ಹಾಕಿ ನಾನು ಈ ರೀತಿ ಚೆನ್ನಾಗಿ ಹುರಿದುಕೊಂಡು ಈ ರೀತಿ ಪೌಡರ್ ಮಾಡಿಟ್ಟಿರುತ್ತೇನೆ. ಇದನ್ನು ನಾವು ಈ ವಾಂಗಿಭಾತ್ ಮಾಡಲು 4 ಹೋಳುಗಳಂತೆ ಪೂರ್ತಿ ಹೆಚ್ಚದೆ ಹಾಫ್ ಹೆಚ್ಚಿ ಅದರಲ್ಲಿ ತುಂಬಬೇಕು. ಇದಿಷ್ಟು ನಾನು ತುಂಬಿರುತ್ತೇನೆ. ಇನ್ನು ಉಳಿದದ್ದನ್ನು ತುಂಬಿ ನಾವು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಆ ಎಣ್ಣೆಯಲ್ಲಿ ಅವುಗಳನ್ನಿಟ್ಟು ಚೆನ್ನಾಗಿ ಮೇಲೆ ಪ್ಲೇಟಿನ ಮೇಲೆ ನೀರು ಹಾಕಿ ಮುಚ್ಚಿ ಬೇಯಿಸಬೇಕು. ನೀರು ಇದಕ್ಕೆ ಹಾಕಬಾರದು, ಹಾಕಿದರೆ ಬೇಗನೆ ಕೆಟ್ಟು ಹೋಗುತ್ತದೆ. ಆದ್ದರಿಂದ ನಾವು ಹಾಕಬಾರದು. ಅಥವಾ ನೀವು ಕುಕ್ಕರ್ನಲ್ಲಿ ಇಟ್ಟು ಮಾಡುವುದಾದರೆ ಕುಕ್ಕರ್ನಲ್ಲಿ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ಬಟ್ಟಲಿನಲ್ಲಿ ಇಟ್ಟು 2 ಅಥವಾ 3 ವಿಜಿಲ್ ಕೂಗಿಸಿದರೆ ಎಣ್ಣೆ ಬದನೆಕಾಯಿ ರೆಡಿ. ಇದು ಚಪಾತಿಗೆ, ರೋಟಿಗೆ, ಅಕ್ಕಿ ರೋಟಿಗೆ, ಅನ್ನಕ್ಕೆ ನಂಜಿಕೊಳ್ಳಲು ತುಂಬ ಚೆನ್ನಾಗಿರುತ್ತದೆ. ಈ ರೀತಿ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತದೆ. ಇದನ್ನು ನೀವು ಸ್ವಲ್ಪ ಇದು ನಿಧಾನವಾಗುವುದರಿಂದ ನೀವು ಕುಕ್ಕರ್ನಲ್ಲಿ ಇಟ್ಟಾದರೂ ಬೇಯಿಸಬಹುದು. ಬೇಯಿಸಿದರೆ ಬೇಗ ಆಗುತ್ತದೆ. ಎಂಪ್ಲಾಯ್ಸಿಗೆ ಹಾಗೂ ಬ್ಯಾಚುಲರ್ಸಿಗೆ ಕುಕ್ಕರೇ ಚೆನ್ನಾಗಿ ಇರುತ್ತದೆ. ಬೇಗ ಆಗುವ ಸಲುವಾಗಿ ಹೇಳುತ್ತಿದ್ದೇನೆ. ನಿಧಾನವಾಗಿ ಆದರೂ ಪರವಾಗಿಲ್ಲ ಎನ್ನುವವರು ಈ ರೀತಿ ಸಹ ಮಾಡಿಕೊಳ್ಳಬಹುದು. ಇದೇ ಪೌಡರನ್ನು ನಾವು ಸೌತೆಕಾಯಿ ಅಥವಾ ಹೀರೆಕಾಯಿ ಸಹ ಎಣ್ಣೆ ಬದನೆಕಾಯಿ ಥರನೇ ಮಾಡಿಕೊಳ್ಳಬಹುದು. ಅದು ಸಹ ಚೆನ್ನಾಗಿರುತ್ತದೆ. ಅನ್ನಕ್ಕೂ ಸಹ ಚೆನ್ನಾಗಿರುತ್ತದೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ಅನುಕೂಲವಾಗುತ್ತದೆ. ಧನ್ಯವಾದಗಳು.